ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ದಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನ್ಯೂ ಕ್ರೋಶೆಟ್ ಡಿಸೈನ್ ತೋರಿಸ್ತಾ ಇದ್ದೀನಿ. ವಿತೌಟ್ ಕುಚ್ಚು ಮಾಡ್ಕೋಬೋದು, ಇಲ್ಲ ವಿತ್ ಕುಚ್ಚು ಮಾಡ್ಕೋಬೋದು. ಪ್ರೀವಿಯಸ್ಸು ನಾನು ಹಾಗೆ ತೋರಿಸಿದ್ದೆ. ಸೊ ಇದರಲ್ಲಿ ಕುಚ್ಚು ಕಟ್ಟಿ ತೋರಿಸಿಲ್ಲ, ಬಟ್ ಕುಚ್ಚುಗೆ ಪ್ಲೇಸ್ ಬಿಟ್ಕೋಬೋದು. ಫ್ರೆಂಡ್ಸ್, ಇದೊಂದು ಸಾಫ್ಟ್ ಸಿಲ್ಕ್ ಸ್ಯಾರಿ. ಸೊ ಚೆಕ್ಸ್ ಪ್ಯಾಟ್ರನ್ ಇರುವಂಥ ಸ್ಯಾರಿ. ಇದಕ್ಕೆ ಆ ಪ್ಯಾಟ್ರನ್ ಬ್ರೇಕ್ ಮಾಡೋಕ್ಕೆ ಇದಕ್ಕೂ ಚೆಕ್ಸ್ ಹಾಕಿಬಿಟ್ರೆ ಚೆನ್ನಾಗಿ ಅನ್ಸಲ್ಲ ಅಂದ್ಬಿಟ್ಟು ನಾವು ಫ್ಲವರ್ ಪ್ಯಾಟ್ರನ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು. ಪಲ್ಲು ಬಂದು ಫುಲ್ ಪ್ಲೇನ್ ಇದೆ ಫ್ರೆಂಡ್ಸ್, ಏನೂ ಡಿಸೈನ್ ಇಲ್ಲ, ನಿಮಗೆ ಬರೀ ಚೆಕ್ಸ್ ಇದ್ದಾವೆ. ಫುಲ್ ಬಾಡಿ ಪಾರ್ಟ್ ಎಲ್ಲ ಪಲ್ಲು ಬಂದು ಪ್ಲೇನ್ ಇದೆ. ಅದಕ್ಕೆ ಫ್ಲವರ್ ಡಿಸೈನ್ ಆದರೆ ಚೆನ್ನಾಗಿ ಕಾಣಿಸುತ್ತಲ್ವ, ಡಿಫ್ರೆಂಟಾಗಿ ಅನಿಸುತ್ತೆ ಚೆಕ್ಸ್. ಸೊ ಮತ್ತು ನಾರ್ಮಲ್ ಬಾಕ್ಸ್ ಶೇಪ್ ಬೇಡ ಅಂತ ಫ್ಲವರ್ ಕೇಳಿದ್ರು ಕಸ್ಟಮರು. ಸೊ ಅದಕ್ಕೋಸ್ಕರ ಫ್ಲವರ್ ಡಿಸೈನ್ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಸಿಂಗಲ್ ಕ್ರೋಶೆ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸಿಂಗಲ್ ಸ್ಟೆಪ್ ಡಿಸೈನ್ ಇದು, ಬೇಗ ಕೂಡ ಆಗೋಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಡಿಸ್ಟೆನ್ಸ್ ನೀವು ನೋಡ್ಕೋಬೋದು. ಕುಚ್ಚು ಬೇಕಂದರೆ ಎಲ್ಲಿ ಕಟ್ಬೋದು ಅಂತ ನಾನು ಹೇಳ್ತೀನಿ. 2 ಸತಿ ಸಿಂಗಲ್ ಕ್ರೋಶೆ ಆದ ತಕ್ಷಣ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶೆ. ನಾನು 2 ಟೈಮ್ಸ್ ಹಾಕಿದ್ದೀನಿ ಅಲ್ವಾ, ಕಂಟಿನ್ಯೂ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ. ಒಂದೊಂದು ಪಾಯಿಂಟಷ್ಟು ಗ್ಯಾಪಲ್ಲಿ ನಾನು ಸಿಂಗಲ್ ಕ್ರೋಶೆನೇ ಹಾಕ್ತಾಯಿದ್ದೀನಿ. ಒಟ್ಟು 5 ಟೈಮ್ಸ್ ಹಾಕ್ತೀನಿ ಫ್ರೆಂಡ್ಸ್. ನೀವು ಗ್ಯಾಪ್ ನೋಡ್ಕೋಬೋದು. ಒಂದು ಫ್ಲವರಿಂದ ಇನ್ನೊಂದು ಫ್ಲವರ್ಗೆ ನಿಮಗೆ ಗ್ಯಾಪ್ ಜಾಸ್ತಿ ಬೇಕಂದರೆ 6 ಟೈಮ್ ಹಾಕೋಬೋದು, ಇಲ್ಲ 5 ಟೈಮ್ ಕರೆಕ್ಟಾಗಿರುತ್ತೆ. ಒಂದು ಬೀಡ್ ಕೂಡ ನಾನು ಯೂಸ್ ಮಾಡ್ತೀನಿ. ಸೊ 5 ಟೈಮ್ಸ್ ನಾನು ಸಿಂಗಲ್ ಕ್ರೋಶೆ ಹಾಕಿದ್ಮೇಲೆ ಸ್ಟಾರ್ಟಿಂಗು ಇಲ್ಲಿ 3 ಚೈನ್ಸ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. 5 ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 3 ಚೈನ್ಸು ಫ್ಲವರ್ ಸ್ಟಾರ್ಟಲ್ಲಿ ನಾವು 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಫ್ಲವರ್ ಆದಮೇಲೆ 3 ಚೈನ್ ಹಾಕೋ ನೆಸಸರಿ ಇಲ್ಲ, ಸ್ಟಾರ್ಟಿಂಗ್ ಮಾತ್ರ ಹಾಕಬೇಕು. 5 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗು 5 ಸಿಂಗಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಆದಮೇಲೆ ಸೊ ನಾನು ಇಲ್ಲಿ 6 ಚೈನ್ಸ್ ಹಾಕೋತೀನಿ. ಸೊ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, 6 ಚೈನ್ಸ್. ಇವಾಗ ತುಂಬ ಟೈಟ್ ಮಾಡಬೇಡಿ ಇಲ್ಲಿ ಚೈನ್ಸ್ ಹಾಕಬೇಕಾದ್ರೆ. ಸೊ ಆರಾಮಾಗಿ ಈಸಿಯಾಗಿ 6 ಚೈನ್ಗಳನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. 6 ಚೈನ್ಸ್ ಬೇಕಿಲ್ಲ ನಮಗೆ, ಕರೆಕ್ಟಾಗಿ ಕೌಂಟ್ ಮಾಡಿ 6 ಚೈನ್ಸ್ ಹಾಕ್ಕೊಳ್ಳಿ. ಈ ಥರ ಸ್ವಲ್ಪ ಆರಾಮಾಗಿ ಫ್ರೀಯಾಗಿ ಹಾಕ್ಕೊಂಡಿದ್ದೀನಿ ನೋಡಿ, ಟೈಟ್ ಮಾಡಿಲ್ಲ ಜಾಸ್ತಿ ನಾನು. ಸ್ಟಾರ್ಟಿಂಗ್ 5 ಸಿಂಗಲ್ ಕ್ರೋಶೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. 6 ಚೈನ್ ಹಾಕ್ಕೊಂಡಿದ್ದೀನಿ. 6 ಚೈನ ಈ ಥರ ಫಿಂಗರ್ ಮೇಲೆ ಇಟ್ಕೊಂಡು ನೋಡಿ, ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಸೊ ನೀಡಲ್ ಮೇಲೆ ದಾರ ಸುತ್ಕೊಂಡು ನೀವು ಇಲ್ಲಿ ಕೌಂಟ್ ಮಾಡಿ ಸ್ಟಾರ್ಟಿಂಗಿಂದ 1 2 3. ಸೊ 3rd ಚೈನ್ 1 ಚೈನ್ 2 ಚೈನ್ 3 ಚೈನ್. 3ನೇ ಚೈನಲ್ಲಿ ನೀಡಲ್ನ ಹಾಕಬೇಕು. 3rd ಚೈನಲ್ಲಿ ನೀಡಲ್ನ ಈ ರೀತಿ ಹಾಕಬೇಕು. ಅದು ನೀಡಲ್ ಮೇಲೆ ದಾರ ಸುತ್ತಕೊಂಡು 3rd ಚೈನಲ್ಲಿ ನೀಡಲ್ನ ಹಾಕಿ ದಾರನ ತರ್ತೀವಿ. ಸೊ ಆವಾಗ ನೀಡಲ್ ಮೇಲೆ ನಮಗೆ 3 ದಾರ ಇರುತ್ತೆ. 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆರಡು ದಾರ 1 ಮಾಡ್ಕೊಳ್ಳೋಣ. ಸೊ ನಮಗಲ್ಲಿ ಡಬಲ್ ಕ್ರೋಶೆ ಆಗುತ್ತೆ. ನಾವು 6 ಚೈನಲ್ಲಿ ಒಂದು ನೀಡಲ್ ಮೇಲೆ ದಾರ ಸುತ್ತಕೊಂಡು 3rd ಚೈನ್ ಒಳಗಡೆ ನೀಡಲ್ನ ಹಾಕಿ ಒಂದು ಕಂಬ ಮಾಡ್ಕೊಂಡಿದ್ದೀನಿ. ಆ 3 ಚೈನ್ ಅನ್ನೋದು ಸೈಡಿಂದ ನಮಗೆ ಒಂಥರ ಕವರ್ ಆಗಿರೋ ಥರ ಕಾಣುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಸೇಮ್ ಗ್ಯಾಪಲ್ಲಿ, ಸೇಮ್ 3 ಚೈನ್ ಗ್ಯಾಪಲ್ಲೇ ಹೋಗಿ ದಾರ ತಂದು 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರ 1 ಮಾಡ್ಕೋತೀನಿ. ಸೊ ಇನ್ನೂ 1 ಡಬಲ್ ಕ್ರೋಶೆ ಮಾಡಿದೆ, 2 ಡಬಲ್ ಕ್ರೋಶೆ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಸೇಮ್ ಪ್ಲೇಸಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮ್, 2 ದಾರ 1 ಟೈಮ್. ಸೊ ಡಬಲ್ ಕ್ರೋಶೆ ಹಾಕಿದ್ದೀನಿ. ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. 3 ಚೈನಲ್ಲಿ ಆಲ್ರೆಡಿ ಇದೆ, 6 ಚೈನಲ್ಲಿ 3 ಚೈನ್ ತೊಗೊಬಿಟ್ಟಿದ್ದೀವಿ ನಾವು. 3 ಕಂಬ ಆಯಿತು. ಮತ್ತು ಇವಾಗ 3 ಚೈನ್ ಹಾಕಿ ಸೇಮ್ ಆ 3 ಚೈನ್ ಗ್ಯಾಪ್ ಏನು ಹಾಕಿದ್ದೀವಿ, ಆ ಲೂಪ್ ಏನಿದೆ, ಇವಾಗ ನಮಗೆ ಲೂಪ್ ಕ್ರಿಯೇಟ್ ಆಗಿಬಿಟ್ಟಿದೆ ನೋಡಿ. ಇಲ್ಲಿ 3 ಚೈನ್ ಅನ್ನೋ ಗ್ಯಾಪಲ್ಲಿ ಲೂಪ್ ಅದು ಸ್ವಲ್ಪ ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ ಫ್ರೆಂಡ್ಸ್. ಆ ಲೂಪ್ ಏನಿದೆ ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ. ಈ ರೀತಿ ದಾರನ ತೊಗೊಂಡು ಬಂದು ನೀಡಲ್ ಹಾಕಿ ದಾರ ಅಂತಂದು ಅದು ನಮ್ಮ ನೀಡಲ್ ಮೇಲಿರೋ ಲೂಪಲ್ಲಿ ಆ ಥ್ರೆಡ್ನ ಎಳ್ಕೋಬೇಕು. ಸ್ಪ್ಲಿಟ್ ಸ್ಟಿಚ್ ಹಾಕ್ಕೋಬೇಕು ಫ್ರೆಂಡ್ಸ್. ಸಿಂಗಲ್ ಕ್ರೋಶೆ ಬೇಡ, ಸ್ಪ್ಲಿಟ್ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಮತ್ತೆ ಅಲ್ಲಿಂದ ಟೈಟ್ ಮಾಡ್ಕೊಂಡಾದ್ಮೇಲೆ 3 ಚೈನ್ ಮಾಡ್ಕೊಳ್ತೀನಿ. 3 ಚೈನ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ ಇವಾಗ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ಸೇಮ್ ಗ್ಯಾಪ್ ದೊಡ್ಡದಾಗ್ತಾ ಇದೆ ನೋಡಿ ಫ್ರೆಂಡ್ಸ್. 3 ಚೈನ್ ಗ್ಯಾಪೇ ಅದು, ಬಟ್ ಹಾಕ್ತಾ ನಿಮಗೆ ನೀಟಾಗೆ ಸ್ಪೇಸ್ ಕೊಡುತ್ತೆ ಅದು ಹಾಕಬೇಕಾದ್ರೆ ನೀಟಾಗೆ. ಸೊ ಇಲ್ಲಿ 1 ಡಬಲ್ ಕ್ರೋಶೆ ಹಾಕಿದೆ, ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು
ಸೊ 2 ದಾರ 1 ಟೈಮ್, 2 ದಾರ 1 ಟೈಮ್, ಈ ರೀತಿ ಡಬಲ್ ಕ್ರೋಶೆ 3 ಸರ್ತಿ ಮಾಡ್ತೀನಿ. ನೋಡಿ ನಾನು ಫಸ್ಟ್ ಪೆಟಲ್ನ ಇಟ್ಕೊಂಡಿದ್ದೀನಿ ಬ್ಯಾಲೆನ್ಸ್ಗೋಸ್ಕರ. ಈ ರೀತಿ ಇಟ್ಕೊಂಡು ನೀವು ಮಾಡಿ. ಸೊ ಬ್ಯಾಲೆನ್ಸಿಗೆ ಸೊ 3 ಕಂಬ ಆದ ತಕ್ಷಣ 3 ಚೈನ್ ಮಾಡ್ಕೊತೀನಿ. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಬಂದು, ಇವಾಗ 2 ದಾರ ಇದೆ ಅಲ್ವಾ ನೀಡಲ್ ಮೇಲೆ, ಫಸ್ಟ್ ದಾರನ ಈ ಸೆಕೆಂಡ್ ದಾರದೊಳಗಡೆ ಪಾಸ್ ಮಾಡ್ಕೊತೀನಿ. ಸ್ಪ್ಲಿಟ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಬೇಡ ಫ್ರೆಂಡ್ಸ್, ಯಾಕಂದರೆ ಸ್ಪೇಸ್ ಜಾಸ್ತಿ ಅನಿಸುತ್ತೆ, ನಿಮಗೆ ಆ ಕರ್ವ್ ನೀಟಾಗಿ ಕಾಣಿಸುತ್ತೆ. ಸ್ಪ್ಲಿಟ್ ಸ್ಟಿಚ್ ಹಾಕ್ಕೊಬೇಡಿ. ಅಂದರೆ 1 ದಾರ 2 ದಾರ ಇರುತ್ತಲ್ವ, ಫಸ್ಟ್ ದಾರನ ಸೆಕೆಂಡ್ ದಾರದೊಳಗಡೆ ಪಾಸ್ ಮಾಡ್ಕೋಬೇಕು. ಸೊ ಆ ಥರ ಮತ್ತೆ 3 ಚೈನ್ ಹಾಕ್ಕೊಂಡು 3 ಕಂಬಗಳನ್ನ ಮಾಡ್ಕೊಳ್ತೀನಿ. 3 ಚೈನ್ ಮಾಡ್ಕೋಬೇಕು. 3 ಕಂಬಗಳನ್ನ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. ಇವಾಗ ಮತ್ತೆ 3 ಚೈನ್ ಹಾಕಿ ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಆ ದಾರನ ಇರೋ ದಾರಕ್ಕೆ ಎಳ್ಕೊಳ್ಬೇಕು. ಸೊ ಈ ರೀತಿ 5 ಪೆಟಲ್ಸ್ನ ಹಾಕೋಬೇಕು ಫ್ರೆಂಡ್ಸ್. ನಾವು ಇದೇ ಪ್ಲೇಸಲ್ಲಿ ನಾವು ಏನು 3 ಚೈನ್ ಗ್ಯಾಪಲ್ಲಿ ಮಾಡ್ತಾಯಿದ್ದೀವಿ, ಗ್ಯಾಪ್ ನೋಡ್ಬೋದು ನೀವು ಎಷ್ಟು ಸ್ಪೇಸ್ ದೊಡ್ಡದಿದೆ ಗ್ಯಾಪ್ದು ಇವಾಗ ಅಂತ. ಸೊ ಆ ಥರ 5 ಪೆಟಲ್ಸ್ಗೆ ಆಗೋಷ್ಟು ನಮಗೆ ಕ್ಲೀನಾಗಿ ಸ್ಪೇಸ್ ಸಿಗುತ್ತೆ. ನೋಡಿ ಎಷ್ಟು ದೊಡ್ಡ ಸರ್ಕಲ್ ಬಂದಿದೆ. ಸೊ 5 ಹಾಕೋದು, ಬೇಕಂದರೆ 4 ಕೂಡ ಹಾಕೋಬೋದು ಫ್ರೆಂಡ್ಸ್. 4 ಒಂಥರ ಬಟರ್ಫ್ಲೈ ಥರ ಕಾಣಿಸುತ್ತೆ. 5 ಈ ಥರ ಪೆಟಲ್ಸ್ ಥರ, ಅದೇ ಫ್ಲವರ್ ಪೆಟಲ್ಸ್ ಥರ ಕಾಣುತ್ತೆ. ಲಾಸ್ಟಲ್ಲಿ ನೋಡಿ 5th ಪೆಟಲ್ಗೆ 3 ಚೈನ್ ಹಾಕಿ ನಾನು ಸ್ಪ್ಲಿಟ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಟೈಟ್ ಮಾಡ್ಕೊಳ್ಳಿ. ಆ ಸ್ಟಿಚ್ ಹಾಕ್ಕೊಂಡು ಟೈಟ್ ಮಾಡಿದ್ಮೇಲೆ ನೋಡಿ 5 ಪೆಟಲ್ಸ್ ಆಯ್ತಲ್ವ. ಟೈಟ್ ಮಾಡಿದ್ಮೇಲೆ ನೀಡಲ್ ಮೇಲೆ ಇವಾಗ ದಾರ ಸುತ್ಕೋತೀನಿ. ಸೊ ಪ್ರತಿಯೊಂದು ಪೆಟಲ್ ಸೇಮ್ ಹಾಕ್ಕೊಳ್ಳೋದು. ಟೈಟ್ ಮಾಡ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೋತೀನಿ. ದಾರ ಸುತ್ಕೊಂಡ್ಬಿಟ್ಟು ಸೊ ಇಲ್ಲಿ ನೋಡಿ 3 ಚೈನ್ ಹಾಕಿದ್ವಿ ಅಲ್ಲ ಫ್ರೆಂಡ್ಸ್, ಇಲ್ಲಿ ಫ್ಲವರ್ಗೆ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ 3 ಚೈನ್ ಹಾಕಿದ್ವಿ ಅಲ್ಲ 6 ಚೈನ್ ಮುಂಚೆ. ಆ 3 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ನೀಡಲ್ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರ 1 ಮಾಡ್ಕೋತೀನಿ. ಸೊ ಈ ರೀತಿ ಡಬಲ್ ಕ್ರೋಶೆ ಹಾಕಿದೆ. ಡಬಲ್ ಕ್ರೋಶೆ ಹಾಕಿ ಡಬಲ್ ಕ್ರೋಶೆ ಹಾಕೋಬೇಕು ಫ್ಲವರ್ ಹಿಂದೆಗಡೆ. ಅದು ನೀಟಾಗಿ ಕುತ್ಕೋಬೇಕಲ್ಲ ನಮಗೆ. ಮೇಲೆ 2 ಪೆಟಲ್ಸ್ ಬರುತ್ತೆ, ಕೆಳಗಡೆ ಅರೌಂಡ್ 3 ಪೆಟಲ್ಸ್ ಬರುತ್ತೆ, ಆ ಥರ ಬರುತ್ತೆ. ಸೊ ಇದನ್ನು ಡಬಲ್ ಕ್ರೋಶೆ ಹಾಕಿದ ತಕ್ಷಣ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಸೊ ಒಂದು ಪಾಯಿಂಟ್ ಒಳಗಡೆ ಮಾಡಿಕೊಂಡ್ರೂ ನಡೆಯುತ್ತೆ ಫ್ರೆಂಡ್ಸ್, ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಫ್ಲವರು ಈ ರೀತಿ ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಮಾಡ್ಕೊ ಹೋಗಬೇಕು. ಇವಾಗ ಕಂಟಿನ್ಯೂಸ್ ಆಗಿ 5 ಸಿಂಗಲ್ ಕ್ರೋಶೆ ಈ ಸೈಡು. ಸೊ 5 ಹಾಕಿದ್ವಿ ಅಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗು. ಬಟ್ 3 ಚೈನು ನಮಗೆ ಫ್ಲವರ್ ಕವರ್ ಆಗಿಬಿಡುತ್ತೆ. ಆ 3 ಚೈನ್ ಹಾಕೋದು ಸ್ಪೇಸ್ಗೆ ಪೆಟಲ್ ಕವರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ 3 ಚೈನ್ ಸ್ಟಾರ್ಟಿಂಗ್ ಹಾಕಿಸೋದು. ಸೊ ನೋಡಿ ಈ ಥರ ಫ್ಲವರ್ ಈ ಥರ ಬರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ನಮಗೆ ಸಪೋರ್ಟಾಗಿ ಕುತ್ಕೊಳ್ಳುತ್ತೆ ಫ್ಲವರು. ರೈಟ್ ಸೈಡಿಗೆ ಅಷ್ಟು ಸಪೋರ್ಟ್ ಇರಲ್ಲ. ನಾವು ಗಮ್ ಪೇಸ್ಟ್ ಮಾಡಿಬಿಟ್ಟು ಗಮ್ ಹಾಕಲೇಬೇಕಾಗತ್ತೆ. ಈ ಡಿಸೈನ್ಗಂತೂ ನಾವು ಗಮ್ ಹಾಕಬೇಕು ಫ್ರೆಂಡ್ಸ್. ಫ್ಲವರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಈ ಥರ ಫೋಲ್ಡ್ ಆಗೋ ಚಾನ್ಸಸ್ ಇದೆ ಅಲ್ವಾ, ಫೋಲ್ಡ್ ಆಗೇ ಆಗುತ್ತೆ. ನಾವು ಈ ಥರ ಗಮ್ ಟಿಪ್ ಯಾವ ಥರ ಅಂದರೆ ಕೆಳಗಡೆ ಫ್ಲವರ್ ಬರೋ ಥರ ನೀವು ಗಮ್ ಹಾಕೋಬೋದು. ಇಲ್ಲಾಂದರೆ ಸೆಂಟರ್ಗೆ ಫ್ಲವರು ಸೆಂಟರಿಗೆ ಬರೋ ಥರ, ಪಲ್ಲು ಜಿಗ್ಜ್ಯಾಗ್ ಸೆಂಟರಿಗೆ ಬರೋ ಥರ ಗಮ್ ಹಾಕ್ಕೋಬೋದು. ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು ಫ್ರೆಂಡ್ಸ್. ಫ್ಲವರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಸ್ಟಾರ್ಟಿಂಗ್ 5 ಸಿಂಗಲ್ ಕ್ರೋಶೆ ನೀಟಾಗಿ ಕಾಣುತ್ತೆ. 3 ಚೈನ್ ಕವರ್ ಆಗೋಗುತ್ತೆ ನಿಮಗೆ. ಈ ಸೈಡ್ 5 ಸಿಂಗಲ್ ಕ್ರೋಶೆ ಆದ ತಕ್ಷಣ 5 ಹಾಕ್ಕೋಬೇಕು. 5 ಹಾಕಿದ್ಮೇಲೆ ಒಂದು ಬೀಡನ್ನ ಹಾಕೋತೀನಿ ಫ್ರೆಂಡ್ಸ್. ನಾನು ಬಿಗ್ ಬೀಡ್ ತೊಗೊಂಡಿದ್ದೀನಿ. ಸೊ ಈ ಪ್ಲೇಸಲ್ಲಿ ನಿಮಗೆ ಕುಚ್ಚಬೇಕಂದ್ರೆ ಬೀಡ್ ಬೇಡ, ಕುಚ್ಚಬೇಕಂದ್ರೆ ಸೊ ನೀವು ಕುಚ್ಚು ಹಾಕ್ಕೋಬೋದು ಫ್ರೆಂಡ್ಸ್. ನೀವು ಇಲ್ಲಿ 4 ಚೈನ್ ಹಾಕ್ಕೊಂಡ್ರೆ ಇಲ್ಲೇ ಕುಚ್ಚು ಕಟ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಹೇಳಿದೆ. ಇದು ವಿತ್ ಕುಚ್ಚು ಮಾಡ್ಕೋಬೋದು, ವಿತೌಟ್ ಕುಚ್ಚು ಮಾಡ್ಕೋಬೋದು. ನನಗಿಲ್ಲಿ ಅಂದರೆ ಈ ಸ್ಯಾರಿಗೆ ಕುಚ್ಚು ಬೇಡ ಅಂದಿದ್ರು. ಸೊ ಅದಕ್ಕೋಸ್ಕರ ಇದು ಜಸ್ಟ್ ಬಾರ್ಡರ್ ಡಿಸೈನ್ ಥರನೇ ತುಂಬ ಚೆನ್ನಾಗಿ ಅನಿಸ್ತು. ಈವನ್ ನೀವು ಬೇಬಿ ಕುಚ್ಚು ಹಾಕ್ಕೊಂಡ್ರು ಅಷ್ಟೇ ಲುಕ್ ಬರುತ್ತೆ ಅನಿಸುತ್ತೆ. ಸೊ ಫ್ಲವರ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಓವರಾಲ್ ಫೈನಲ್ ಲುಕ್ ಅಂತೂ ನೀವು ಗಮ್ ಪೇಸ್ಟ್ ಎಲ್ಲ ಮಾಡಿ ನೀಟಾಗಿ ಫ್ಲವರ್ ಜೋಡಿಸ್ದಂಗಿರುತ್ತೆ. ಕ್ರೋಶಾ ಫ್ಲವರ್ಸು ಚೆನ್ನಾಗಿ ಅನಿಸುತ್ತೆ. ಸೊ ಬೀಡಾದಮೇಲೆ 5 ಸಿಂಗಲ್ ಕ್ರೋಶೆ ಮಾಡಿದೆ. 5 ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ. ಬೀಡ್ ಆ ಸೈಡನ್ನು 5 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. 5 ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದ ತಕ್ಷಣ 6 ಚೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ 6 ಚೈನ್ ಮಾಡ್ಕೊತಿದ್ದೀನಿ. 3 ಚೈನ್ ಹಾಕಿ ಲಾಕ್ ಮಾಡಿ 6 ಚೈನ್ಗಳನ್ನ ಮಾಡ್ಕೊಂಡಿದ್ದೀನಿ. 3 ಚೈನ್ ಹಾಕಿ ಲಾಕ್ ಮಾಡಿ 6 ಚೈನ್ ಮಾಡಿದ್ದೀನಿ. ನೋಡಿ ಇಲ್ಲಿಂದ ಕೌಂಟ್ ಮಾಡಬೇಕು. 1 2 3 ಥರ್ಡ್ ಚೈನಿಗೆ, ಇದು ಕೂಡ ಥರ್ಡ್ ಚೈನ್ಗೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಫಸ್ಟ್ ಚೈನ್, ಸೆಕೆಂಡ್ ಚೈನ್, ಥರ್ಡ್ ಚೈನ್
ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ, ಫಸ್ಟು 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ, ಡಬಲ್ ಕ್ರೋಶೆ ಆಗುತ್ತೆ. ಸೊ ಆಲ್ರೆಡಿ 3 ಚೈನಲ್ಲಿದೆ, 1 ಕಂಬ ಮಾಡಿದ್ದೀನಿ, ಇನ್ನೂ 2 ಕಂಬ ಮಾಡ್ಕೊಳ್ಳೋಣ. ಒಟ್ಟು 3 ಕಂಬ ಮಾಡ್ಕೋಬೇಕು. 3 ಕಂಬಗಳನ್ನ ಮಾಡ್ಕೊಳ್ಳೋಣ, 3 ಡಬಲ್ ಕ್ರೋಶೆ. ನೋಡಿ ಸೇಮ್ ಗ್ಯಾಪಲ್ಲೇ ನಿಮಗೆ ಎಷ್ಟು ಪುಟ್ಟ ಚೈನ್ ಇರುತ್ತೆ ಅಲ್ವಾ, ಚಿಕ್ಕ ಗ್ಯಾಪ್ ಇರುತ್ತೆ, ಅದು ಹೋಗ್ತಾ ಹೋಗ್ತಾ ಎಷ್ಟು ದೊಡ್ಡ ಸರ್ಕಲ್ ಸ್ಪೇಸ್ ಸಿಗುತ್ತೆ ನಿಮಗೆ ಹಾಕ್ತಾ ಹಾಕ್ತಾ. ಮತ್ತೆ 3 ಚೈನ್ ಹಾಕಿ ಇದನ್ನು ನೀಡಲ್ ಮೇಲೆ ಸೇಮ್ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ದಾರನ ತಂದು ಸ್ಪ್ಲಿಟ್ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ತಂದಿರೋ ದಾರನ ಇರೋ ಲೂಪ್ ಒಳಗಡೆ ಪಾಸ್ ಮಾಡ್ಕೋಬೇಕು. ಆ ಥರ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಸೆಕೆಂಡ್ ಪೆಟಲ್, ಹೀಗೆ ಪೆಟಲ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಸೇಮ್ ಪೆಟಲ್ ಥರ 5 ಪೆಟಲ್ ಹಾಕ್ಕೋಬೇಕು. ಒಟ್ಟು ಸೇಮ್ ಗ್ಯಾಪಲ್ಲಿ ನಾವು 5 ಪೆಟಲ್ನ ಹಾಕ್ಕೊಳ್ಳೋಣ. ಸೊ ಬೇಗ ಬೇಗ ಆಗೋಗುತ್ತೆ ಫ್ರೆಂಡ್ಸ್, ಫ್ಲವರು ನಮಗೆ ಬೇಗ ಬೇಗ ಆಗೋಗುತ್ತೆ, ಗೊತ್ತಾಗೋದಿಲ್ಲ ಹಾಕಿರೋದು ನಿಮಗೆ. ಮತ್ತು 3 ಚೈನ್ ಹಾಕಿ 3 ಕಂಬ ಆದ ತಕ್ಷಣ 3 ಚೈನ್ ಹಾಕಬೇಕು. ಒಳಗಡೆ ಹೋಗಿ ದಾರನ ತಂದು ಇರೋ ದಾರಕ್ಕೆ ಈ ಥ್ರೆಡ್ನ ಪಾಸ್ ಮಾಡ್ಕೊಂಡು ಟೈಟ್ ಮಾಡ್ಕೋಬೇಕು. ಈ ಥರ ಇನ್ನೂ 3 ಹಾಕೋಣ. 3 ಪೆಟಲ್ಸ್ನ ಹಾಕಿ ನೋಡಿ, ಆಲ್ರೆಡಿ ಗಂಟು ಹಾಕಿದ್ದೀನಿ ಅಲ್ವಾ, 3 ಪೆಟಲ್ಸ್ ಹಾಕಿ ನಾಟ್ ಹಾಕಿದ್ದೀನಿ ನೋಡಿ, ಟೈಟ್ ಮಾಡ್ಕೊಂಡಿದ್ದೀನಿ. ಸೊ 5 ಪೆಟಲ್ಸು ಹಾಕಿಬಿಟ್ಟು ನಾರ್ಮಲಾಗೆ ಈ 4th 3rd ಎಲ್ಲ ಯಾವ ಥರ ಮಾಡ್ತೀರೋ ಅದೇ ಥರ ಟೈಟ್ ಮಾಡ್ಕೊಂಡಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಂಡು ಈ 3 ಚೈನ್ ಇದೆ ಅಲ್ವಾ, 6 ಚೈನ್ ಮುಂಚೆ ಹಾಕಿರ್ತೀವಲ್ಲ, ಆ 3 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ, ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತು 2 ದಾರ 1 ಮಾಡ್ಕೋತೀನಿ. ಡಬಲ್ ಕ್ರೋಶೆನೇ ಹಾಕ್ಕೋಬೇಕು ಫ್ರೆಂಡ್ಸ್. ನೀವು 3 ಚೈನ್ ಒಳಗಡೆ ಹಾಕಿದ್ರೇ ಅದು ಸ್ಟ್ರೈಟಾಗಿ ನೀಟಾಗಿ ಕುತ್ಕೊಳ್ಳುತ್ತೆ ಫ್ಲವರು, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಅಲ್ಲೇ ಒಂದು ಕಂಬನ ಮಾಡಿಕೊಂಡು ನೀವು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಅಗೇನ್ 4 ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ಕೋತಾ ಇದ್ದೀನಿ. ಒಟ್ಟು 5 ಸಿಂಗಲ್ ಕ್ರೋಶೆ, 1 ಬೀಡು ಮತ್ತು 5 ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಸೊ ಈ ರೀತಿ ಫ್ಲವರ್ನ ಇಟ್ಬಿಟ್ಟು ಗಮ್ ಪೇಸ್ಟ್ ಮಾಡ್ಕೋತೀನಿ. ಅಲ್ಲಿ ಗಮ್ ಹಾಕ್ಕೋಬೇಕು ಫ್ರೆಂಡ್ಸ್ ನೀಟಾಗಿ. ಫ್ಲವರು ಸ್ಟಾರ್ಟಿಂಗ್ ಯಾವ ರೀತಿ ಹಾಕ್ಕೊಂಡಿರ್ತೀರ ಕರೆಕ್ಟಾಗಿ ಅದೇ ಪ್ಲೇಸ್ ಅದೇ ಥರ ನೀವು ಗಮ್ ಹಾಕ್ಕೊಳ್ಳಿ. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ನೋಡಿ. ಜಸ್ಟ್ ಈ ಥರ ಪ್ಲೇನು ಬಿಡ್ಬೋದು ಫ್ರೆಂಡ್ಸ್, ಸೆಂಟರ್ ಗ್ಯಾಪ್ ಪ್ಲೇನಾಗಿ ಕೂಡ ನೀವು ಬಿಡ್ಬೋದು. ಬೇಕಂದರೆ ಅಲ್ಲಿ ಕೂಡ 1 ಬೀಡ್ ಇಟ್ಬಿಟ್ಟು ಸ್ಟಿಕ್ ಮಾಡ್ಕೋಬೋದು, ಇಲ್ಲ ಸ್ಟಿಚ್ ಆದರೂ ಮಾಡ್ಕೋಬೋದು, ಯಾವ ರೀತಿ ಆದರೂ ಸರಿ. ನಾನಿಲ್ಲಿ ಗಮ್ ಪೇಸ್ಟ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಕೂಡ 1 ಬೀಡ್ ಇಟ್ಟಿದ್ದೀನಿ ನೋಡಿ. ಫ್ಲವರ್ ಈ ಥರ ಹೋಗುತ್ತೆ. ಗಮ್ ಪೇಸ್ಟ್ ಮಾಡಿಲ್ಲ ಅಂದರೆ ನೀವು ಪ್ರಾಪರಾಗೆ ನೀಟಾಗೆ ಪೇಸ್ಟ್ ಮಾಡಿ ಸ್ಟಿಕ್ ಮಾಡಿ. ಒಂದೊಂದು ಡಿಸೈನ್ಗೆ ನೆಸಸರಿ ಇರುತ್ತೆ ಫ್ರೆಂಡ್ಸ್ ಈ ಥರ ಸ್ಟಿಕ್ ಮಾಡೋದು, ಒಂದೊಂದಕ್ಕೆ ಇರಲ್ಲ. ಆಮೇಲೆ ಫೋಲ್ಡ್ ಎಲ್ಲ ಮಾಡಬೇಕಾದ್ರೆ ಸ್ಯಾರಿ ಯೂಸ್ ಮಾಡಬೇಕಾದ್ರೆ ಎಲ್ಲ ಫೋಲ್ಡ್ ಆಗೋದ್ರೆ ಚೆನ್ನಾಗಿ ಅನಿಸಲ್ಲ, ಅದು ನೀಟಾಗಿ ಫ್ಲವರ್ ಥರ ಕಾಣಬೇಕು ನೋಡಿ. ಇಲ್ಲಿ ಬಿಗ್ ಬೀಡ್ ಇಟ್ಟಿದ್ದೀನಿ, ಬಟ್ ಬಿಗ್ ಬೀಡ್ ಇಡ್ಸಲ್ಲ ಫ್ರೆಂಡ್ಸ್. ಇದು ಸೆಂಟರಲ್ಲಿ ಮೀಡಿಯಮ್ ಸೈಜ್ ಬೀಡು ಕರೆಕ್ಟಾಗಿರುತ್ತೆ ಈ ಫ್ಲವರ್ ಡಿಸೈನ್ಗೆ. ಯಾಕಂದರೆ ಸೆಂಟರ್ ಅಷ್ಟೊಂದು ದೊಡ್ಡ ಗ್ಯಾಪ್ ಇಲ್ಲ, ಬಿಗ್ ಬೀಡ್ ಇಡಿಸೋ ಅಷ್ಟು ಮೀಡಿಯಮ್ ಸೈಜ್ನ ಹಾಕಿ ನಾನು ಪೇಸ್ಟ್ ಮಾಡಿ ತೋರಿಸ್ತೀನಿ. ಸೊ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅಷ್ಟೇ. ಇದಕ್ಕೆ ಕುಚ್ಚು ಬೇಕಂದರೆ ನಾನು ಎಲ್ಲಿ ಬೀಡ್ ಹಾಕಿದ್ದೀನಿ ಬಿಗ್ ಬೀಡು ಅಲ್ಲಿ 4 ಚೈನ್ ಹಾಕಿದ್ರೆ ನಿಮ್ಗೆ ಆ ಪ್ಲೇಸಲ್ಲಿ ಕುಚ್ಚು ಕಟ್ಕೋಬೋದು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಗಮ್ ಪೇಸ್ಟ್ ಮಾಡಿಬಿಟ್ಟಿದ್ದೀನಿ ನೋಡಿ. ನೀಟಾಗೆ ಅಲ್ಲೆಲ್ಲ ಗಮ್ ಹಾಕಿ ನೀಟಾಗಿ ಸ್ಟಿಕ್ ಮಾಡಿದ್ದೀನಿ. ಸ್ಟಿಕ್ ಆಗಿಬಿಡುತ್ತೆ ನೀಟಾಗಿ. ಅದು ನಾವು ಜಸ್ಟ್ ಆ ಲೈನ್, ಆ ಬೇಸ್ ಲೈನ್ ಥರ ನಾನು ಸ್ಟಿಕ್ ಮಾಡಿದ್ದೀನಿ. ಸೆಂಟ್ರಲ್ಲಿ ಒಂದು ಸ್ಟಿಕ್ ಮಾಡಿದ್ದೀನಿ ಅಷ್ಟೇ, ಗಮ್ ಹಾಕಿಬಿಟ್ಟು. ಈ ಥರ ನೀಟಾಗಿ ಕುತ್ಕೊಳ್ಳುತ್ತೆ ಡಿಸೈನು. ಸೊ ನೋಡಿ ಎಷ್ಟು ಸಾಫ್ಟ್ ಸಿಲ್ಕ್ ಇದು, ತುಂಬ ಸಾಫ್ಟಾಗಿತ್ತು ಸ್ಯಾರಿ. ಚೆಕ್ಸ್ ಪ್ಯಾಟ್ರನ್ ಸ್ವಲ್ಪ ಇದಾಗಲಿ ಅಂದ್ಬಿಟ್ಟು ಅವ್ರು ಫ್ಲವರ್ ಚೂಸ್ ಮಾಡಿಕೊಂಡ್ರು. ಸೇಮ್ ಅದೇ ಥರ ಅನಿಸಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಫ್ರೀ ಪಲ್ಲು ಎಲ್ಲ ಬಿಟ್ಟರೆ ನಿಮಗೆ ಸಕ್ಕತ್ತಾಗಿ ಕಾಣಿಸುತ್ತೆ ಈ ಡಿಸೈನು. ಸೊ ಜಸ್ಟ್ ವಿತೌಟ್ ಕುಚ್ಚು, ಜಸ್ಟ್ ಬಾರ್ಡ್ರ್ ಥರ ಫ್ಲವರ್ ಬಾರ್ಡರ್ ಡಿಸೈನ್ ಹಾಕಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಫ್ರೆಂಡ್ಸ್. ಹಾಕಿ ನೋಡಿ, ಖಂಡಿತ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಇದಕ್ಕೆ ಪ್ರೈಸ್ ಬಂದು 450 ಅರೌಂಡ್ ಚಾರ್ಜ್ ಮಾಡ್ತೀವಿ. ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ಮಾಡ್ಕೋಬೋದು. ಈ ಡಿಸೈನ್ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಕೊಡೋಣ ಮರಿ. ವಿಡಿಯೋಸ್ ಒಬ್ಬರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.